ಸರ್ ಇದೊಂದು ದುರಂತ ಆಗಬಾರ್ದಾಗಿತ್ತು ಆಗಿದೆ. ಏವಿಯೇಷನ್ ಇಂಡಸ್ಟ್ರಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ಟೆಕ್ನಿಕಲ್ ಎರರ್, ಅದ್ ಬಿಟ್ರೆ ಹ್ಯೂಮನ್ ಎರರ್ ಪೈಲಟ್ ಎರರ್. ಇನ್ನೊಂದು ಏನಾದ್ರು ಇದ್ರೆ ಮಷಿನ್ ಫೇಲ್ಯೂರ್. ದಿಸ್ ಇಸ್ ವಾಟ್ ಇಸ್ ದ ಟ್ರೆಂಡ್ ಆಫ್ ದ ಏರ್ ಆಕ್ಸಿಡೆಂಟ್ ಅಂದ್ರೆ ಏರ್ ಕ್ರಾಶಸ್. ಮೇಡೆ ಅಂತ ಹೇಳಿದ್ರೆ ಏನ್ ಗೊತ್ತಾ, ನನ್ನನ್ನು ಕಾಪಾಡಿ, ನನ್ನ ಕೈಯಲ್ಲಿ ಏನು ಆಗ್ತಾ ಇಲ್ಲ. ಫೈನಲ್ ಕಾಲ್ ಅದು. ಸಸ್ಪೆಕ್ಟ್ ಏನ್ ಮಾಡ್ತಾ ಇರೋದು ಇಂಜಿನ್ ಸೀಸ್ ಆಗಿತ್ತು ಅಂತ. ರೀಸನ್ ಯಾಕೆ ಸೀಸ್ ಆಗಿರುತ್ತೆ? ಬರ್ಡ್ ಹಿಟ್ ಆಗಿರುತ್ತೆ. ಬರ್ಡ್ ಹಿಟ್ ಆದಾಗ ಇಂಜಿನ್ ಸೀಸ್ ಆಗಿರುತ್ತೆ. ಚಾನ್ಸಸ್ ಆರ್ ದೇರ್, ಆಗ್ಬೋದು ಆಗದಿರಬಹುದು, ಆಗುತ್ತೆ. ಮ್ಯಾಕ್ಸಿಮಮ್ ಎ ಕ್ಯಾಪ್ಟನ್ ಆಫ್ ದ ಏರ್ಕ್ರಾಫ್ಟ್ ಅಂಡ್ ಎ ಕ್ಯಾಪ್ಟನ್ ಆಫ್ ದ ಶಿಪ್ ಟ್ರೈ ಟು ಸೇವ್ ಎವ್ರಿಬಡಿ. ಅವ್ರು ಯಾವತ್ತೂ ಹೊರಗೆ ಬರಲ್ಲ. ಫ್ರಮ್ ದ ವೀಲ್ಸ್ ಆಫ್ ಅಂದ್ರೆ ಭೂಮಿಯಿಂದ ವೀಲ್ಸ್, ನಮ್ಮ ಚಕ್ರಗಳೇನಿದೆ ಆಫ್ ಆಗಿ ಕ್ರ್ಯಾಶ್ ಸೈಟ್ಗೆ 35 ಸೆಕೆಂಡ್ಸ್ ತೊಗೊಂಡಿದೆ. ಜಸ್ಟ್ 35 ಸೆಕೆಂಡ್ಸ್ ಆಸ್ ಪರ್ ಟುಡೇಸ್ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್. ಕಂಪ್ಲೀಟ್ ರಿಪೋರ್ಟ್ ಕೊಟ್ಟಿದ್ದಾನೆ ಅದರಲ್ಲಿ ಅವನು. ಅಂದರೆ ದೇರ್ ಈಸ್ ನೋ ಚಾನ್ಸ್ ಫಾರ್ ಎನಿ ಸೇವಿಂಗ್. ಅಂದರೆ ಸೇವ್ ಅಲ್ಲಿ ಈ ಹ್ಯಾಸ್ ಆಲ್ರೆಡಿ ಕಾಲ್ಡ್ ಮೇಡೆ. ಮೇಡೆ ಅಂತ ಹೇಳಿದ್ರೆ ಏನು ಗೊತ್ತಾ, ಇಟ್ ಈಸ್ ದ ಲಾಸ್ಟ್ ರಿಸಾರ್ಟ್. ಅಂದರೆ ನನ್ನನ್ನು ಕಾಪಾಡಿ, ನನ್ನ ಕೈಯಲ್ಲಿ ಏನೂ ಆಗ್ತಾ ಇಲ್ಲ. ಫೈನಲ್ ಕಾಲ್ ಅದು. ಫೈನಲ್ ಕಾಲ್. ಮೇಡೆ ಅಂದರೆ ಎಸ್ಪೆಷಲಿ ಏವಿಯೇಷನ್ ಪ್ಲಸ್ ಮ್ಯಾರಿಟೈಮ್ ಇದರಲ್ಲಿ ಯೂಸ್ ಮಾಡೋದು. ಈ ಪದ 1920 ಬಂತು. ಅದು ಫ್ರೆಂಚ್ ಫ್ರೇಸಿಂದ ತೊಗೊಂಡಿರೋದು. ದಟ್ ಈಸ್ ಮೇಡೆ ಅಂತ ಹೇಳಿದ್ರೆ ಆಮ್ ಐಡರ್ ಅಂತ, ಎಮ್ ಐಡರ್ ಅಂತಾರೆ. ಎಮ್ ಐಡರ್ ಪ್ಲೀಸ್ ಹೆಲ್ಪ್ ಮೀ ಅಂತ. ಎಮ್ ಐಡರ್ ಅಂದರೆ ನೀವು ಗೂಗಲಲ್ಲಿ ನೋಡ್ಕೋಬೋದು ಅದನ್ನು. ಎಮ್ ಐಡರ್ ಅಂದರೆ ಪ್ಲೀಸ್ ಹೆಲ್ಪ್ ಮೀ ಅಂತ. ಅಂದರೆ ನನ್ನಿಂದ ಏನೂ ಇಲ್ಲ, ನನ್ನ ಕಂಟ್ರೋಲಲ್ಲಿ ಏನೂ ಇಲ್ಲ, ದಯವಿಟ್ಟು ನೀವು ಕಾಪಾಡಿ. ಇಲ್ಲಿ ಕಾಪಾಡೋಕ್ಕೆ ಟೈಮಲ್ಲಿದೆ ಸರ್. ಇವಾಗ ಇಲ್ಲೇನಾಯಿತು, ಸಸ್ಪೆಕ್ಟ್ ಏನು ಮಾಡ್ತಾ ಇರೋದು ಇಂಜಿನ್ ಸೀಸ್ ಆಗಿತ್ತು ಅಂತ. ರೀಸನ್ ಯಾಕೆ ಸೀಸ್ ಆಗಿರುತ್ತೆ? ಬರ್ಡ್ ಹಿಟ್ ಆಗಿರುತ್ತೆ. ಬರ್ಡ್ ಹಿಟ್ ಅಂದರೆ ಏನು? ಪಕ್ಷಿಗಳು ಆ ಏರಿಯಾದಲ್ಲಿ. ಪ್ಲಸ್ ಇನ್ನೊಂದು ಏನಂದರೆ ಇಟ್ ವಾಸ್ ಜಸ್ಟ್ ಟೇಕಿಂಗ್ ಆಫ್. ಅಂದರೆ ಲೋ ಲೆವೆಲ್ ಫ್ಲೈಯಿಂಗ್. ಅಂದರೆ ಇಟ್ ಇಸ್ ಅಫ್ಕೋರ್ಸ್ ಟೇಕ್ ಆಫ್ ಆಗೋದು ಲೋ ಲೆವೆಲ್ ಫ್ಲೈಯಿಂಗ್ ಅದು. ಸೊ ಅವಾಗೇನಾಗಿದೆ, ಬರ್ಡ್ ಹಿಟ್ ಆದಾಗ ಇಂಜಿನ್ ಸೀಸ್ ಆಗಿರುತ್ತೆ. ಚಾನ್ಸಸ್ ಆರ್ ದೇರ್, ಆಗ್ಬೋದು ಆಗದಿರಬಹುದು, ಆಗುತ್ತೆ. ಇಟ್ ಹಾಸ್ ಕ್ಲೈಮ್ಡ್ ಬಟ್ ಲೇಟರ್ ಆನ್ ಇಟ್ ಡಿಡ್ ಗೆಟ್ ಟ್ರಸ್ಟ್ ಇಲ್ಲ. ಟ್ರಸ್ಟ್ ಸಿಗಲಿಲ್ಲ. ಅದಕ್ಕೆ ಟ್ರಸ್ಟ್ ಸಿಗದೆ ಇದ್ದರೆ ನಿಮ್ಗೆ ಲಿಫ್ಟ್ ಸಿಗಲ್ಲ. ಎಲ್ಲಿ ಏರ್ ಪ್ರೆಷರ್ ಡೌನ್ ಆಗುತ್ತೋ ಲಿಫ್ಟ್ ಸಿಗಲ್ಲ ನಿಮಗೆ. ಯಾಕೆ? ಭಾರ ಏನು ಸುಮಾರು ಭಾರನ ಅದು. ಅವಾಗೇನಾಗುತ್ತೆ? ಡೆಫಿನೆಟ್ಲಿ ಇಟ್ ವಿಲ್ ಫಾಲ್ ಡೌನ್ ಬಿಕಾಸ್ ಆಫ್ ದ ಹ್ಯಾಬಿಟಾಟ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಪಕ್ಷಿಗಳು ಜಾಸ್ತಿ ಆಗ್ತವೆ. ಮ್ಯಾಕ್ಸಿಮಮ್ ಎ ಕ್ಯಾಪ್ಟನ್ ಆಫ್ ದ ಏರ್ಕ್ರಾಫ್ಟ್ ಆ್ಯಂಡ್ ಎ ಕ್ಯಾಪ್ಟನ್ ಆಫ್ ದ ಶಿಪ್ ದೇ ವಿಲ್ ಟ್ರೈ ಟು ಸೇವ್ ಎವ್ರಿಬಡಿ. ಅವ್ರು ಯಾವತ್ತೂ ಹೊರಗೆ ಬರಲ್ಲ. ಕಂಟ್ರೋಲಿಗೂ ಸಿಗದೆ ವಿಮಾನ ಪತನ ಆಗಿದೆ ಹೇಗೆ? ಈ ಎಲ್ಲ ಚರ್ಚೆಗಳು ಈಗ ಮುಂದಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ತ್ರಿಲೋಕ್ ಸರ್ ಇದ್ದಾರೆ. ಅವ್ರನ್ನೇ ನಾನು ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಏರ್ ವೆಂಟಲ್ಲಿ ನೀವು ಕೆಲಸವನ್ನು ಮಾಡ್ತಿರುವಂಥದ್ದು, ಈ ಒಂದು ಘಟನೆ ಬಗ್ಗೆನೂ ಕೂಡ ನಿಮಗೆ ಗೊತ್ತಿದೆ. ಏನು ಹೇಳ್ತೀರಾ ಈ ಘಟನೆ ಬಗ್ಗೆ? ನಿನ್ನೆ ಆದಂತಹ ವಿಮಾನ ಪತನ ಆಗಿರುವಂಥದ್ದು, ನೀವು ಕೂಡ ಸೇವೆಯನ್ನು ಸಲ್ಲಿಸಿದ್ದೀರಾ. ಏನು ಈ ದುರಂತ ಘಟನೆಗೆ ಕಾರಣ ಏನು ಅಂತ ಹೇಳ್ತೀರಾ ಅಂತ? ಫಸ್ಟ್ ಆಫ್ ಆಲ್ ನಮಸ್ತೆ ಎಲ್ಲರಿಗೂ. ಸರ್ ಇದೊಂದು ದುರಂತ ಅಂದರೆ ಎಲ್ರಿಗೂ ಗೊತ್ತಿರೋ ವಿಷಯ. ಆಗಬಾರ್ದಾಗಿತ್ತು, ಆಗಿದೆ. ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಇವಾಗ ನೆನ್ನೆ ರಿಟ್ರೀವ್ ಆಗಿದೆ ಬ್ಲ್ಯಾಕ್ ಬಾಕ್ಸ್. ಬಟ್ ಸ್ಟಿಲ್ ಅದರಲ್ಲಿರುವಂಥ 2 ಕಾಂಪೊನೆಂಟ್ ಇದ್ದಾವೆ. ಒಂದು CVR ಅಂತ ಹೇಳಿ, ಇನ್ನೊಂದು FDR ಅಂತ ಹೇಳಿ. CVR ಅಂದರೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್, ಇನ್ನೊಂದು FDR ಅಂದರೆ ಫ್ಲೈಟ್ ಡೇಟಾ ರೆಕಾರ್ಡರ್. ಈಗ ಏನಾಗಿದೆ ಅಂದರೆ ಇವೆರಡೂ ಬಂದ ಕೂಡಲೇ ಇದನ್ನು ತನಿಖೆಗೆ ಇಟ್ಟಿದ್ದಾರೆ. ಆ CVR ಅಂದರೆ ಏನಪ್ಪ ಅಂದರೆ ಅಟ್ಲೀಸ್ಟ್ ಮಿನಿಮಮ್ 30 ಮಿನಿಟ್ಸು ವಾಯ್ಸ್ ರೆಕಾರ್ಡಿಂಗ್ ಆಗಿರುತ್ತೆ. ಅಂದರೆ ಪೈಲಟ್ಟು ಪ್ಲಸ್ ನಿಮ್ಮ ATCಗೆ ಏನು ಕಾನ್ವರ್ಸೇಷನ್ ಆಗಿರುತ್ತಲ್ಲ ಅದಿರುತ್ತೆ. ಪ್ಲಸ್ 1 ಅವರ್ ರೆಕಾರ್ಡಿಂಗ್ ಆಫ್ ದ ಫ್ಲೈಟ್ ಡೇಟಾ. ಅಂದರೆ ನಿಮಗೆ ಫ್ಲೈಟು ಯಾವ ಹೈಟಲ್ಲಿತ್ತು, ಕಂಟ್ರೋಲ್ಸ್ ಯಾವುದು ಆಪ್ರೇಟ್ ಆಗ್ತಾ ಇತ್ತು, ಫ್ಯೂಲ್ ಎಷ್ಟಿದೆ, ಆಲ್ಟಿಟ್ಯೂಡ್ ಆಫ್ ದ ಏರ್ಕ್ರಾಫ್ಟ್, ತದನಂತರ ಸ್ಟೆಬಿಲಿಟಿ ಆಫ್ ದ ಏರ್ಕ್ರಾಫ್ಟ್, ಮತ್ತು ಏನೆಲ್ಲ ಅಂದರೆ ಮೀಟರ್ಸ್ ಏನೆಲ್ಲ ಅಲ್ಲಿ ಇನ್ಸ್ಟ್ರೂಮೆಂಟ್ಸ್ ಇದೆ ಅದೆಲ್ಲ ರೀಡಿಂಗ್ ಎಲ್ಲ ಸಿಗುತ್ತೆ. ಸೊ ಅದೆಲ್ಲ ಬಂದ ಮೇಲೇ ವಿ ಕ್ಯಾನ್ ಡಿಸೈಡ್ ವಾಟ್ ಇಸ್ ದ ಫಾಲ್ಟ್, ವೆದರ್ ಇಟ್ ಈಸ್ ಎ ಹ್ಯೂಮನ್ ಎರರ್ ಆರ್ ಟೆಕ್ನಿಕಲ್ ಎರರ್. ದೀಸ್ 2 ಥಿಂಗ್ಸ್ ಆರ್ ದೇರ್. ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ಏನಪ್ಪ ಅಂತ ಹೇಳಿದ್ರೆ ಒಂದು ಟೆಕ್ನಿಕಲ್ ಎರರು, ಅದು ಬಿಟ್ಟರೆ ಹ್ಯೂಮನ್ ಎರರ್ ಪೈಲಟ್ ಎರರ್. ಇನ್ನೊಂದು ಏನಾದರೂ ಇದ್ರೆ ಮಷಿನ್ ಫೇಲ್ಯೂರ್. ಇವಾಗ ನಾನು ಎಲ್ಲ ರೆಡಿ ಮಾಡಿದ್ದೀನಿ ಎಲ್ಲನೂ. ಇವಾಗ ನಾವು ಸಹಜ ಜೀವನದಲ್ಲಿ ನಾವು ಗಾಡಿಗಳು ನೋಡಿರ್ತೀವಿ, ಚೆನ್ನಾಗಿದೆ ಅಂತ ಹೋಗಿರ್ತೀವಿ, ಏನೋ ಒಂದು ಕೈ ಕೊಡುತ್ತೆ, ಬ್ರೇಕ್ ಡೌನ್ ಆಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಆ ರೀತಿ ಅದು ಮೆಷಿನ್ ಫೇಲ್ಯೂರ್, ಏನು ಮಾಡೋಕ್ಕಾಗಲ್ಲ. ದಿಸ್ ಇಸ್ ವಾಟ್ ಈಸ್ ದ ಟ್ರೆಂಡ್ ಆಫ್ ದ ಏರ್ ಆಕ್ಸಿಡೆಂಟ್ಸ್ ಅಂದರೆ ಏರ್ ಕ್ರ್ಯಾಶಸ್. ಇವಾಗ ಅರ್ಥ ಆಯ್ತಲ್ಲ ನಿಮಗೆ? ಇದರಲ್ಲಿ ಇನ್ನೊಂದು ವಿಷಯ ನೀವು ಕೇಳಿದ್ದು ಹೇಗಾಗಿರ್ಬೋದು ಅಂತ ಕೇಳಿದ್ರೆ, ಸರ್ ಇದಕ್ಕೆ ಬೇಕಾದಷ್ಟು ರೀಸನ್ಗಳಿದ್ದಾವೆ. ನಾನು ಇವಾಗ ಆಗಲೇ ಹೇಳಿದಾಗೆ ಮೇನ್ ಹೆಡ್ಸಲ್ಲಿ ಒನ್ ಇಸ್ ಹ್ಯೂಮನ್ ಎರರ್, ಅದರ್ ಒನ್ ಇಸ್ ಟೆಕ್ನಿಕಲ್ ಎರರ್ ಅಂತ ಹೇಳಿ. ಬಟ್ ಏನೇ ಆಗಲಿ ಟೆಕ್ನಿಕಲ್ ಎರರ್ಗೇನೂ ಸಾಧ್ಯತೆಗಳುಂಟು, ಹ್ಯೂಮನ್ ಎರರ್ಗೂ ಸಾಧ್ಯತೆಗಳುಂಟು. ಇಲ್ಲಿ ಇವತ್ತು ಪೇಪರ್ ಓದ್ತಾ ಇದ್ದಾಗ ನನಗೊಂದು ಗಮನಕ್ಕೆ ಬಂದ ವಿಷಯ, ಫ್ರಮ್ ದ ವೀಲ್ಸ್ ಆಫ್ ಅಂದರೆ ಭೂಮಿಯಿಂದ ವೀಲ್ಸ್, ನಮ್ಮ ಚಕ್ರಗಳೇನಿದೆ ಆಫ್ ಆಗಿ ಕ್ರ್ಯಾಶ್ ಸೈಟ್ಗೆ 35 ಸೆಕೆಂಡ್ಸ್ ತೊಗೊಂಡಿದೆ. ಜಸ್ಟ್ 35 ಸೆಕೆಂಡ್ಸ್ ಆಸ್ ಪರ್ ಟುಡೇಸ್ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್. ಕಂಪ್ಲೀಟ್ ರಿಪೋರ್ಟ್ ಕೊಟ್ಟಿದ್ದಾನೆ ಅದರಲ್ಲಿ ಅವನು.
ಅಂದರೆ ದೆರ್ ಈಸ್ ನೋ ಚಾನ್ಸ್ ಫಾರ್ ಎನಿ ಸೇವಿಂಗ್. ಅಂದರೆ ಅಲ್ಲಿ ಈ ಹ್ಯಾಸ್ ಆಲ್ರೆಡಿ ಕಾಲ್ಡ್ ಮೇಡೆ ಅಂತ ಹೇಳಿದ್ರೆ ಏನು ಗೊತ್ತಾ, ಇಟ್ ಈಸ್ ದ ಲಾಸ್ಟ್ ರಿಸಾರ್ಟ್. ಅಂದರೆ ನನ್ನನ್ನು ಕಾಪಾಡಿ, ನನ್ನ ಕೈಯಲ್ಲಿ ಏನೂ ಆಗ್ತಾ ಇಲ್ಲ, ಫೈನಲ್ ಕಾಲ್ ಅದು. ಫೈನಲ್ ಕಾಲ್ ಮೇಡೆ ಅಂದರೆ ಎಸ್ಪೆಷಲಿ ಏವಿಯೇಷನ್ ಪ್ಲಸ್ ಮ್ಯಾರಿಟೈಮ್ ಇದರಲ್ಲಿ ಯೂಸ್ ಮಾಡೋದು. ಈ ಪದ 1920 ಬಂತು, ಅದು ಫ್ರೆಂಚ್ ಫ್ರೇಸಿಂದ ತೊಗೊಂಡಿರೋದು. ದಟ್ ಈಸ್ ಮೇಡೆ ಅಂತ ಹೇಳಿದ್ರೆ ಐಡರ್ ಅಂತ, ಐಡರ್ ಅಂತಾರೆ. ಐಡರ್ ಪ್ಲೀಸ್ ಹೆಲ್ಪ್ ಮೀ ಅಂತ. ಐಡರ್ ಅಂದರೆ ನೀವು ಗೂಗಲಲ್ಲಿ ನೋಡ್ಕೋಬೋದು ಅದನ್ನು. ಐಡರ್ ಅಂದರೆ ಪ್ಲೀಸ್ ಹೆಲ್ಪ್ ಮೀ ಅಂತ. ಅಂದರೆ ನನ್ನಿಂದ ಏನೂ ಇಲ್ಲ, ನನ್ನ ಕಂಟ್ರೋಲಲ್ಲಿ ಏನೂ ಇಲ್ಲ, ದಯವಿಟ್ಟು ನೀವು ಕಾಪಾಡಿ. ಇಲ್ಲಿ ಕಾಪಾಡೋಕ್ಕೆ ಟೈಮಲ್ಲಿದೆ ಸರ್. ಏರ್ಫೋರ್ಸಲ್ಲೂ ಕೂಡ ಕೆಲಸವನ್ನು ಮಾಡಿರುವಂಥದ್ದು. ಅಂದರೆ ಟೇಕ್ ಆಫ್ ಆಗಬೇಕಾದ್ರೇ ಅಲ್ಲಿ ಏನು ಸಿಬ್ಬಂದಿಗಳು ಅದನ್ನು ಚೆಕ್ ಮಾಡುವಂಥದ್ದೆಲ್ಲದು ಕೂಡ ಆಗುತ್ತೆ. ಅಲ್ಲಿ ಗೊತ್ತಾಗಲಿಲ್ವಾ ಹೇಗೆ ನೋಡಿ ಸರ್, ಇವಾಗ ಒಂದು ಏರ್ಕ್ರಾಫ್ಟು ಏರ್ಬೋನ್ ಅಂದರೆ ಫ್ಲೈಟು ಹೋಗೋವಾಗ ಏರ್ಬೋನ್ ಆಗಬೇಕು ಅಂದರೆ ಅದಕ್ಕೆ ಆದಂಥ SOPಗಳಿದ್ದಾವೆ. SOP ಅಂದರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್. ಅಂದರೆ ಅದರಲ್ಲಿ ಸುಮಾರು ಡಿಪಾರ್ಟ್ಮೆಂಟ್ಗಳಿದೆ. ಅದೆಲ್ಲ ಹೇಳ್ತಾ ಹೋದರೆ ನಾರ್ಮಲಿ ಕಾಮನ್ ಪಬ್ಲಿಕ್ ಅರ್ಥನೂ ಆಗಲ್ಲ. ಅಟ್ಲೀಸ್ಟ್ ಒಂದು 13-14 ಟ್ರೇಡ್ಸ್ ಇರ್ತವೆ ಅದಕ್ಕೆ ಅಂತ ಹೇಳಿ. ರಡಾರ್ ಇರ್ಬೋದು, ವೆಪನ್ ಇರ್ಬೋದು, ಏರ್ ಫ್ರೇಮ್ ಇರ್ಬೋದು, ಎಂಜಿನ್ ಸೆಕ್ಷನ್ ಇರ್ಬೋದು, ಇನ್ಸ್ಟ್ರುಮೆಂಟೇಷನ್ ಇರ್ಬೋದು, ಸೇಫ್ಟಿ ಇಕ್ವಿಪ್ಮೆಂಟ್ ಇರ್ಬೋದು. ಈ ಥರ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳಿದ್ದಾವೆ. ಅದರಲ್ಲಿ ಏನಂತ ಹೇಳಿದ್ರೆ ಇವಾಗ ನೀವು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅವರವರ ಝೋನ್ ಏನಿದೆ, ಅವರವರ ಏರಿಯಾ ಬರುತ್ತೋ, ಇಲಾಖೆ ಬರುತ್ತೋ ಏರ್ಕ್ರಾಫ್ಟಲ್ಲಿ. ಅಂದರೆ ವಿಮಾನದಲ್ಲಿ ನೋಸಿಂದ ಹಿಡಿದು ಮೂಗಿಂದ ಹಿಡಿದು ಬಾಲದವರೆಗೂ, ಟೇಲ್ ಟಿಪ್ವರೆಗೂ ಅದನ್ನೆಲ್ಲ ಕಂಪ್ಲೀಟ್ ಚೆಕ್ ಮಾಡ್ತಾರೆ. ಎಸ್, ಅದನ್ನೇನಾದರೂ ಬರೆದು ತೋರಿಸೋದಾದರೆ ಹೇಗೆ ಅದನ್ನು ವಿವರಿಸ್ಬೋದು ನೀವು ಅಂತ ಹೇಳಿ. ನಾನು ಹೇಳೋದು ಹೇಗಿದ್ರೆ, ಸಪೋಸ್ ಇದು ನಮ್ಮ ಏರ್ಕ್ರಾಫ್ಟ್, ನನ್ನ ಡ್ರಾಯಿಂಗ್ ಅಷ್ಟು ಸರಿ ಇಲ್ಲ, ಬಟ್ ಸ್ಟಿಲ್ ಐ ಆಮ್ ಏಬಲ್ ಟು ಡೂ ಇಟ್. ಅಂದರೆ ನಿನ್ನೆ ಆದಂತಹ ಆ ಘಟನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ತ್ರಿಲೋಕ್ ಸರ್ ಬರೆದು ತೋರಿಸ್ತಿದ್ರೆ ಆಗಿರಬಹುದು ಅನ್ನುವಂತಹ ಒಂದು ಚರ್ಚೆ. ಸರ್ ಇದನ್ನು ವಿವರಿಸಿ ಹೇಳೋದಾದರೆ ಹೇಗೆ ಏನು ಅನ್ನುವಂಥದ್ದು ಬಗ್ಗೆ ಒಂದು ನಿಮಿಷ ಬರ್ತೀನಿ. ಇಲ್ಲಿ ಸಪೋಸ್ ನೋಡಿ, ಇವಾಗ ಸಪೋಸ್ ಇಫ್ ಯು ಥಿಂಕ್ ದಿಸ್ ಆಸ್ ಅನ್ ಏರ್ಕ್ರಾಫ್ಟ್, ಓಕೆ, ನಮಗೆ ಇವಾಗ ಪ್ರಾಬ್ಲಮ್ ಎಲ್ಲಿ ಬಂದಿದೆ ಅಂದರೆ ಇಂಜಿನ್ಸ್. ಇವಾಗ ಇಂಜಿನ್ಸಲ್ಲಿ ಅವ್ರೇನು ಹೇಳಿದ್ದಾರೆ ನಮಗೆ ಗೊತ್ತಾಗಿರುವಂಥದ್ದು, ಥ್ರಸ್ಟ್ ಸಿಗಲಿಲ್ಲ ಅಂತ. ಅದಕ್ಕೆ ಮುಂಚೆ ಒಂದು ಕಾನ್ಸೆಪ್ಟ್ ನಿಮ್ಮ ಅರ್ಥ ಮಾಡ್ಕೋಬೇಕಿಲ್ಲಿ. ಒಂದು ಏರ್ಕ್ರಾಫ್ಟ್ ಏರ್ಬೋನ್ ಆಗಿ ಸ್ಟೇಬಲ್ ಫ್ಲೈಟ್ ಹಿಡಿಬೇಕು ಅಂತಂದರೆ ಅದರ ಮೇಲೆ 4 ಫೋರ್ಸಸ್ ಇರುತ್ತೆ. ಏನಪ್ಪ ಫೋರ್ಸಸ್ ಅಂದರೆ, ಇದು ಲಿಫ್ಟ್, ರೈಟ್, ಅದಾದ ನಂತರ ಇದು ವೆಯ್ಟ್, ರೈಟ್, ಇದು ಥ್ರಸ್ಟ್, THRUST, ಇದು ಡ್ರ್ಯಾಗ್. ಇದು ಒಂದಕ್ಕೊಂದು ಆಪೋಸಿಟು, ಇದು ಈ ಕಡೆ, ಇದು ಈ ಕಡೆ. ಸೊ ಇದು ಟೋಟಲ್ ಏರೋಡೈನಮಿಕ್ಸ್ ಅಂತ ಹೇಳಿದ್ರೆ. ಈಗ ನಿಮ್ಮ ಪ್ರಕಾರ ಅವನು 1:42 ಕ್ರಾಶ್ ಆಗಿದ್ದು, ಅದಕ್ಕೆ ಮುಂಚೆ ಅವ್ರು ಹೇಳಿದ್ದಾರೆ 5 ಮಿನಿಟ್ಸ್ ಬಿಫೋರ್ ಟೇಕ್ ಆಫ್ ಆಗಿ 5 ನಿಮಿಷಕ್ಕೆ ಬಿತ್ತು ಅಂತ. ಸಪೋಸ್ ಸೇ ಫಾರ್ ಎಕ್ಸಾಂಪಲ್ 1:35 ಅಂದರೆ 1:35ಕ್ಕೆ ಟೇಕ್ ಆಫ್ ಆದರು ಅಂದರೆ ವೀಲ್ಸ್ ಆಫ್ ದ ಗ್ರೌಂಡ್ ಹೋಗಿದೆ. ಆವಾಗ ಥ್ರಾಟ್ಲ್ ಏನಿದೆ, ಇವಾಗ ನಾವು ಗಾಡಿಗಳು ಓಡಿಸ್ತೀವಲ್ಲ, ಥ್ರಾಟ್ಲ್ ಏನಿದೆ ಇಟ್ ಈಸ್ ಮ್ಯಾಕ್ಸಿಮಮ್. ಅಂದರೆ ಅಪ್ ಟು 90-95% ಥ್ರಾಟ್ಲ್ ತುಳಿದಿರ್ತಾರೆ. ಅವಾಗ ಅಷ್ಟು ಸ್ಪೀಡಲ್ಲಿರುತ್ತೆ. ಅಂದರೆ ಇಟ್ ಹ್ಯಾಸ್ ಟು ರನ್. ಆ ಸ್ಪೀಡ್ ರನ್ ಆದಾಗ ಏನಾಗುತ್ತೆ, ನಮಗೆ ಇದು ಮೇನ್ ಪ್ಲೇನ್ ಅಂತೀವಿ, ಅಂದರೆ ರೆಕ್ಕೆಗಳು. ಈ ಏನು ವಿಂಗ್ಸ್ ಇದೆ, ನಾರ್ಮಲಿ ವಿಂಗ್ಸ್ ಅಂತಾರೆ ಏರ್ಕ್ರಾಫ್ಟಲ್ಲಿ, ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ಮೇನ್ ಪ್ಲೇನ್ ಅಂತೀವಿ. ಇದು ಮೇನ್ ಪ್ಲೇನು, ಇಲ್ಲಿ ಟೇಲ್ ಪ್ಲೇನ್ ಬರುತ್ತೆ, ಇದು ರಡಾರ್, ಇದು ಬಿಡಿ, ಇಲ್ಲೊಂದಿದೆ, ಇದು ಟೇಲ್ ಪ್ಲೇನ್. ಇಲ್ಲಿ ನೀವು ಸ್ಪೀಡಾಗಿ ಹೋದಾಗ ಏನಾಗುತ್ತೆ, ಇವಾಗ ನೀವು ಗಾಡೀಲಿ ಹೋಗ್ತಾ ಇರಬೇಕಾದ್ರೆ ಗಾಳಿ ಹೊಡೆಯುತ್ತೆ ಮಕ್ಕಕ್ಕೆ. ಯು ಕ್ಯಾನ್ ಫೀಲ್ ದ ಏರ್ ಬ್ಲೋ, ಮೀನ್ಸ್ ಏರ್ ಈಸ್ ಕಮಿಂಗ್ ಇಟಿಂಗ್ ಯು. ಯುವರ್ ಬಾಡಿ ಈಸ್ ರೆಸ್ಟ್ರಿಕ್ಟಿಂಗ್ ದ ಏರ್ ಫ್ಲೋ ಬಿಕಾಸ್ ಯುವರ್ ಸ್ಪೀಡ್ ಈಸ್ ಮೋರ್. ಆವಾಗ ಏನಾಗುತ್ತೆ, ಇದು ಹೋಗೋವಾಗ ಏರ್ ಫ್ಲೋ ನಿಮಗೆ ಬರ್ತಾ ಇರುತ್ತೆ. ಈ ಏರ್ ಫ್ಲೋ ಇಲ್ಲಿ ಪ್ರೆಷರ್ ರೈಸ್ ಮಾಡುತ್ತೆ. ಗಾಟ್ ಇಟ್? ಅರ್ಥ ಮಾಡ್ಕೊಳ್ಳಿ ಇದನ್ನು. ಏರ್ ಫ್ಲೋ, ಈ ಏರಿಯಾ ದೊಡ್ಡದಿರೋದ್ರಿಂದ ಏರ್ ಫ್ಲೋ ಇಲ್ಲಿ ಪ್ರೆಷರ್ ರೈಸ್ ಮಾಡುತ್ತೆ. ರೈಸ್ ಮಾಡಿದಾಗ ಹಂಗೇ ಮೇಲೆ ಕೇಳುತ್ತೆ. ಅಷ್ಟೇ ಟೆಕ್ನಾಲಜಿ. ಇಟ್ ಈಸ್ ಬೇಸ್ಡ್ ಆನ್ ನ್ಯೂಟನ್ಸ್ ಥರ್ಡ್ ಲಾ. ದಟ್ ಈಸ್ ವಾಟ್ ಇಸ್ ದಟ್? ಎವ್ರಿ ರಿಯಾಕ್ಷನ್ ಇಸ್ ಗಾಟ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತೀವಲ್ಲ, ಅದು ಓಕೆ. ಮುಂದಗಡೆ ಹೆಂಗೆ ಹೋಗುತ್ತೆ? ಬಿಕಾಸ್ ಆಫ್ ದ ಇಂಜಿನ್ ಥ್ರಸ್ಟ್. ಇಂಜಿನ್ ಏನು ಮಾಡುತ್ತೆ, ಇಂಜಿನ್ ರನ್ ಆದಾಗ ಇಟ್ ಸಕ್ಸ್ ದ ಏರ್. ಅಂದರೆ ಇಲ್ಲಿ ಗಾಳಿನ ಎಳ್ಕೊಳ್ತಾ ಇರ್ತದು. ಎಷ್ಟು ವೇಗವಾಗಿ ಎಳ್ಕೊಳ್ತಾ ಇರುತ್ತೆ ಅಂದರೆ, ನೀವು ಅದ್ರ ಮುಂದ್ಗಡೆ ನಿಂತರೆ ನೀವು ಖಾಲಿ, ಗೊತ್ತಾಗೋದೇ ಇಲ್ಲ. ಏನೋ ಮಾಯ ಆದಾಗ ಕಣ್ಣು ಮಿಟ್ಟಿಸೋದು ಒಳಗೋಗ್ಬಿಟ್ಟಿರ್ತೀರ ನೀವು. ಅಷ್ಟು
ಅಷ್ಟು ಪವರ್ ಇರುತ್ತೆ ಅದಕ್ಕೆ. ಅಂದ್ರೆ ಇಲ್ಲಿ ಇಂಜಿನ್ನಲ್ಲಿ ಇಲ್ಲಿ ಇದು ಏರ್ ಇಂಟೆಕ್ಸ್ ಅಂತೀವಿ, ಇಲ್ಲಿ ಇಂಜಿನ್ ಒಳಗಡೆ ಇರುತ್ತೆ, ಟರ್ಬೋ ಇಂಜಿನ್ ಎರಡೂ ಡಬಲ್ ಇಂಜಿನ್. ಡಬಲ್ ಇಂಜಿನ್ ಇದಕ್ಕೆ ನಾನು 4 ಹಾಕಿದ್ದೀನಿ ಬಿಡಿ, ಡಬಲ್ ಇದು ಒಂದು ಅಳಿಸ್ಬಿಡ್ಬೇಕಾದ್ರೆ. ಓಕೆ, ಡಬಲ್ ಇಂಜಿನ್ ಯಾವಾಗಲೂ ಡಬಲ್ ಇಂಜಿನ್. ಆವಾಗ ಸಿಂಗಲ್ ಇಂಜಿನ್ ಇದ್ದರೆ ಇಲ್ಲಿರುತ್ತೆ. ಡಬಲ್ ಇಂಜಿನಲ್ಲಿ ಏನಾಗಿದೆ ಇವಾಗ, ಇಲ್ಲಿ ನಿಮಗೆ ಸಕ್ ಮಾಡಿದಾಗ ಈ ಸಕ್ಷನ್ನ ತಗೊಂಡು ಪ್ರೆಷರೈಸ್ ಮಾಡಿ ಹಿಂದ್ಗಡೆ ಸುಳ್ಳುತ್ತೆ. ಇಲ್ಲಿ ಎಕ್ಸಾಸ್ಟ್ ಇರುತ್ತೆ. ಎಕ್ಸಾಸ್ಟ್ ಎಷ್ಟು ವೇಗವಾಗಿ ಬರ್ತಾ ಇರುತ್ತೋ ಹೊರಗಡೆ, ಆ ರೀತಿಯಾಗಿ ಏರ್ಕ್ರಾಫ್ಟ್ ಮುಂದ್ಗಡೆ ಹೋಗ್ತಾ ಇರುತ್ತೆ. ಗಾಟ್ ದ ಪಾಯಿಂಟ್. ಇವಾಗ ಇಲ್ಲೇನಾಯಿತು, ಸಸ್ಪೆಕ್ಟ್ ಏನು ಮಾಡ್ತಾ ಇರೋದು, ಇಂಜಿನ್ ಸೀಸ್ ಆಗಿತ್ತು ಅಂತ. ರೀಸನ್ ಯಾಕೆ ಸೀಸ್ ಆಗಿರುತ್ತೆ, ಬರ್ಡ್ ಹಿಟ್ ಆಗಿರುತ್ತೆ. ಬರ್ಡ್ ಹಿಟ್ ಅಂದರೆ ಏನು, ಪಕ್ಷಿಗಳು ಆ ಏರಿಯಾದಲ್ಲಿ. ಪ್ಲಸ್ ಇನ್ನೊಂದು ಏನಂದರೆ ಇಟ್ ವಾಸ್ ಜಸ್ಟ್ ಟೇಕಿಂಗ್ ಆಫ್, ಅಂದರೆ ಲೋ ಲೆವೆಲ್ ಫ್ಲೈಯಿಂಗ್. ಅಂದರೆ ಇಟ್ ಇಸ್ ಅಫ್ಕೋರ್ಸ್ ಟೇಕ್ ಆಫ್ ಆಗೋದು ಲೋ ಲೆವೆಲ್ ಫ್ಲೈಯಿಂಗ್. ಅದು ಬರ್ಡ್ ಹಿಟ್ ಝೋನ್. ಇದು ಬರ್ಡ್ಸ್ ಬೇರೆ ಇದೆ ಅಲ್ಲಿ, ಪಕ್ಷಿಗಳು ಬೇರೆ ಇದ್ದಾವೆ. ಇನ್ನೊಂದು ಗೊತ್ತಿಲ್ಲ, ಇಟ್ ಹ್ಯಾಸ್ ನಾಟ್ ಇಟ್ ಬಿನ್ ಕ್ಲಿಯರ್ಡ್ ಇವಾಗವರೆಗೂ, ಬಿಕಾಸ್ ಮಧ್ಯಾಹ್ನದವರೆಗೂ ನನಗೇನು ಸಿಕ್ಕಿಲ್ಲ ಅದ್ರ ಬಗ್ಗೆ. ಸೊ ಅವಾಗೇನಾಗಿದೆ, ಬರ್ಡ್ ಹಿಟ್ ಆದಾಗ ಇಂಜಿನ್ ಸೀಸ್ ಆಗಿರುತ್ತೆ. ಚಾನ್ಸಸ್ ಆರ್ ದೇರ್, ಆಗ್ಬೋದು ಆಗಲಿ ಇರ್ಬೋದು, ಆಗುತ್ತೆ. ಮ್ಯಾಕ್ಸಿಮಮ್ ಇಂಜಿನ್ ಸೀಸ್ ಆಗುತ್ತೆ. ಇವಾಗ ಇವ್ರು ಹೇಳಿದ್ರು ಒಂದು ಇಂಜಿನ್ ಆಗಿದೆ, ಇನ್ನೊಂದು ಇಂಜಿನ್ ಆಗಿಲ್ಲ. ಮೇ ಬಿ 2 ಇಂಜಿನು ಫೇಲ್ ಆಗಿರ್ಬೋದು, 2 ಇಂಜಿನ್ಗೂ ಬರ್ಡ್ ಹೊಡೆದಿರ್ಬೋದು, ಒಳಗೋಗಿ ಸಕ್ಕಾಗಿರ್ಬೋದು. ಸಕ್ಕಾದಾಗ ಏನಾಗುತ್ತೆ, ಇಂಜಿನ್ ವಿಲ್ ಸೀಸ್. ಇಂಜಿನ್ ಸೀಸ್ ಆದಾಗ ಏನಾಗುತ್ತೆ, ಎಲ್ಲಿಂದ ಥ್ರಸ್ಟ್ ಬರಬೇಕು, ಅದಕ್ಕೆ ಥ್ರಸ್ಟ್ ಇಲ್ಲ. ಥ್ರಸ್ಟ್ ಬರದೇ ಇದ್ದರೆ ಮುಂದಕ್ಕೆ ಹೋಗಲ್ಲ. ಮುಂದಕ್ಕೆ ಹೋಗದೇ ಇದ್ದರೆ ಆ ಏರ್ ಪ್ರೆಷರ್ ಸಿಗಲ್ಲ. ಏರ್ ಪ್ರೆಷರ್ ಸಿಗದೇ ಇದ್ದರೆ ನಿಮಗೆ ಲಿಫ್ಟ್ ಆಗಲ್ಲ. ಪ್ರೆಷರ್ ನೋಡಿ, ಇವಾಗ ಒಂದು ಹಾಳೆ ನೀವು ಆ ಸಂದರ್ಭದಲ್ಲಿ ಪೈಲಟು ಏನೂ ಮಾಡಲಿಕ್ಕಾಗಲ್ಲ, ಅಸಹಾಯಕರಾಗ್ತಾರೆ. ಹೌದು, ಅಬ್ಸಲ್ಯೂಟ್ಲಿ. ಅದಕ್ಕೆ ಅವ್ರು ಅದಕ್ಕೆ ಅಲ್ಲಿ ನನಗೇನಿಸುತ್ತೆ, ಟೇಕ್ ಆಫ್ ಆಗೋಯ್ತು, ಫರ್ದರ್ ಅಚೀವ್ ಮಾಡೋಕ್ಕಾಗಿಲ್ಲ. ಇದು ಕ್ಲೈಮ್ ಅಂತೀವಿ, ಅದಕ್ಕೆ ಫರ್ದರ್ ಅಚೀವ್ ಮಾಡಲಿಕ್ಕಾಗಿಲ್ಲ. ಯಾಕೆಂದರೆ ಈಸ್ ನೋಟಿಸಿಂಗ್ ಇಟ್ ಇಟ್ ಇಸ್ ನಾಟ್ ಕ್ಲೈಂಬಿಂಗ್. ಇವಾಗ ನೀವು ಗಾಡಿ ಎಲ್ಲಾದರೂ ಮೇಡಲ್ಲಿ ಹತ್ತಬೇಕಾದ್ರೆ ಗಾಡಿ ಎಕ್ಸಲೇಟರ್ ಕೊಡ್ತಾ ಇದ್ರೆ ಹೋಗ್ತಾ ಇರಲ್ಲ, ಹಿಂದಕ್ಕೆ ಬಂದ್ಬಿಡುತ್ತೆ ಕಾಣುತ್ತೆ. ಆ ಸಂದರ್ಭದಲ್ಲೇ ಫೈನಲ್ ಕಾಲ್ ಮಾಡಿದ್ದ ಅಂತ ಹೇಳಿ ಹಾಗಿದ್ರೆ ಆವಾಗಲೇ ಜಸ್ಟು ಏನದು ವೀಲ್ಸ್ ಆಫ್ ಫ್ರಮ್ ದ ಗ್ರೌಂಡ್ ಎಸ್ ಗಿವನ್ ಅಪ್. ಅಂದರೆ ಇವಾಗ ಮೊಮೆಂಟಮಲ್ಲಿ ಹತ್ತು ಮೇಲದು. ಇಟ್ ಹಾಸ್ ಕ್ಲೈಮ್ಡ್, ಬಟ್ ಲೇಟರ್ ಆನ್ ಇಟ್ ಡಿಡ್ ಗೆಟ್ ಟ್ರಸ್ಟ್ ಇಲ್ಲ, ಥ್ರಸ್ಟ್ ಸಿಗಲಿಲ್ಲ. ಅದಕ್ಕೆ ಥ್ರಸ್ಟ್ ಸಿಗದೆ ಇದ್ದರೆ ನಿಮ್ಗೆ ಲಿಫ್ಟ್ ಸಿಗಲ್ಲ. ಎಲ್ಲಿ ಏರ್ ಪ್ರೆಷರ್ ಡೌನ್ ಆಗುತ್ತೋ ಲಿಫ್ಟ್ ಸಿಗಲ್ಲ ನಿಮಗೆ. ಯಾಕೆ, ಭಾರ ಏನು ಸುಮಾರು ಭಾರನ ಅದು. ಅವಾಗೇನಾಗುತ್ತೆ, ಡೆಫಿನೆಟ್ಲಿ ಇಟ್ ವಿಲ್ ಫಾಲ್ ಡೌನ್. ಅವಾಗೇನಾಗುತ್ತೆ, ಫಾಲ್ ಅಂದರೆ ಡಬ್ಬನ್ನು ಹಂಗೆ ಬೀಳಲ್ಲ. ಯಾಕೆಂದರೆ ಇಟ್ ಈಸ್ ಡಿಸೈನ್ಡ್, ಏರೋಡೈನಮಿಕ್ ಡಿಸೈನ್ ಇದೆ. ಇದು ಏರ್ಕ್ರಾಫ್ಟ್ ಲ್ಯಾಟ್ರಲ್ ವಿಂಗ್ಸ್ ಇದೆ. ಅದು ಸ್ವಲ್ಪ ದೂರ ಹಂಗೆ ಹೋಗುತ್ತೆ. ಇವಾಗ ರಾಕೆಟ್ ಪೇಪರಲ್ಲಿ ಮಾಡ್ಬಿಟ್ಟು ನಾವು ಹೊಡೆದ್ರೆ ಹೆಂಗೆ ಹೋಗುತ್ತದು, ಬಿಕಾಸ್ ಆಫ್ ದ ಡಿಸೈನ್, ಬಿಕಾಸ್ ಆಫ್ ದ ಫೀಚರ್ಸ್ ಅಲ್ಲಿವರೆಗೆ ಹೋಗಿ ಬೀಳುತ್ತೆ ಕೆಳಗೆ. ದಟ್ ಇಸ್ ವಾಟ್ ಹಸ್ ಹ್ಯಾಪನ್ಡ್. ಓಕೆ ಸರ್, ಇನ್ನು ನೀವು ನಿಮ್ಮ ಸೇವೆ ಅವಧಿಯಲ್ಲಿ ಈ ಥರದ ಇನ್ಸಿಡೆಂಟ್ ಏನಾದ್ರು ಅಂದರೆ ಕಾಣಿಸ್ಕೊಂಡಿತ್ತಾ ಅಂತ ಹೇಳಿ, ಘಟನೆಗಳು ಆಗಿರ್ಲಿಕ್ಕಿಲ್ಲ, ಈ ಥರದ್ದು ಏನಾದರೂ ನೀವು ನೋಡಿದ್ದೀರಾ, ಇಶ್ಯೂಸ್ಗಳನ್ನು ನೋಡಿದ್ದೀರಾ? ಮಿಸ್ಸಿಂಗ್ ಆಗಿದೆ. ಮಿಸ್ಸಿಂಗ್ ಡ್ಯೂ ಟು ನ್ಯಾಚುರಲ್ ಕಲಾಮಿಟೀಸ್. ಅಂದರೆ CB ಕ್ಲೌಡ್ ಅಂತ ಬರುತ್ತೆ, ಸರ್ಕಿಟ್ ಬ್ರೇಕರ್ ಕ್ಲೌಡ್ ಅಂದ್ಬಿಟ್ಟು, ಅದರಲ್ಲಿ ಮಿಸ್ಸಿಂಗ್ ಆಗಿದೆ. ಬಟ್ ಇದು ಕ್ರ್ಯಾಶ್ ಆಗಿಲ್ಲ. ಕ್ರ್ಯಾಶ್ ಆಗಿದೆ, ಫೈಟರ್ಸ್ ಆಗಿದ್ದಾವೆ. ಅದು ಹೇಗೆ ಅಂದರೆ ಬಿಕಾಸ್ ಆಫ್ ವಾಟ್ ಟು ಸೇ ದಟ್ ಸಿಗ್ನಲ್ ಪ್ರಾಬ್ಲಮಿಂದ ಕ್ರಾಶ್ ಆಗಿರೋದಿದೆ. ಇದು ಸೇಮ್ ಬರ್ಡ್ ಇಟ್ ಇಸ್ ಎ ಮೇನ್ ಹಜಾರ್ಡ್ ಫಾರ್ ಫ್ಲೈಯಿಂಗ್. ಸ್ಪೆಷಲಿ ಫೈಟರ್ಸ್ಗಂತೂ ಇನ್ನೂ ಮೇಯ್ನು. ಇವುಗಳಾದರೂ ಅಟ್ಲೀಸ್ಟ್ ರಕ್ಷಿಸ್ಬೋದು, ಅಬಾಟ್ ಮಾಡ್ಬೋದು, ಬಟ್ ಫೈಟರ್ಗಳಿಗಾಗಲ್ಲ. ಹಾಗಿದ್ರೆ ರನ್ವೇ ಮತ್ತು ಏರ್ಪೋರ್ಟ್ನಲ್ಲಿ ಎಷ್ಟು ಕಿಲೋಮೀಟ್ರು ಅಂತರದಲ್ಲಿ ಅಂದರೆ ಮರಗಿಡಗಳು ಅಥವಾ ಬೃಹತ್ ಕಟ್ಟಡಗಳು ಇರಬಾರ್ದು ಅಂತ ಹೇಳಿ? ಅದಕ್ಕೆ ನೀವು HL ನೋಡಿ, ನಮ್ಮ ಗ್ರೀನ್ ಏರ್ಪೋರ್ಟ್ ನೋಡಿ. ಏನಕ್ಕೆ ಏರ್ಪೋರ್ಟ್ಗಳು ದೂರ ಇರೋದು, ಬಿಕಾಸ್ ಟು ಅವಾಯ್ಡ್ ಆಲ್ ದೀಸ್ ಥಿಂಗ್ಸ್. ಪಕ್ಷಿ ಪ್ರಾಣಿಗಳು ಹತ್ತಿರ ಇರಬಾರ್ದು. ಇವಾಗ HL ಅಲ್ಲೂ ವೆರಿ ಲಿಮಿಟೆಡ್ ಇದು ಕೊಡ್ತಾ ಇದ್ದಾರೆ. ಏನು ಇವಾಗ ಇದು ಬಂದ ಮೇಲೆ ಇದನ್ನು ನಿಲ್ಲಿಸೇ ಬಿಟ್ಟರು. VIP ಮೊನ್ನೆ RCB ಟೀಮು ಇದರಲ್ಲೇ ಬಂದುಬಿಡಿ. ಅಲ್ಲಿ ಅಕ್ಕಪಕ್ಕದಲ್ಲಿ ನಿಮಗೆ ಕಟ್ಟಡಗಳಿರೋದಿಲ್ಲ, ಹೈ ರೈಸಿಂಗ್ ಬಿಲ್ಡಿಂಗ್ಸ್ ಇರೋದಿಲ್ಲ. ಯಾಕೆಂದರೆ ಬಿಕಾಸ್ ಆಫ್ ದ ಹ್ಯಾಬಿಟಾಟ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಪಕ್ಷಿಗಳು ಜಾಸ್ತಿ ಆಗ್ತವೆ. ಯಾಕೆಂದರೆ ಫುಡ್ ವೇಸ್ಟೇಜ್ ಇರುತ್ತೆ, ಅವುಗಳು ಬರ್ತವೆ, ಹಾರ್ಬಿಡ್ತವೆ, ಕ್ರಾಸ್ ಮಾಡುತ್ತೆ ರನ್ವೇ, ಅದು ಇದಲ್ಲ, ಅದರಿಂದ ಇರಲ್ಲ. ಇವಾಗ ಆ ರೀತಿಯಲ್ಲಿ ಇವಾಗ ನಮಗೆ ಈ ಕಟ್ಟಡಗಳಿರಬಾರ್ದು ಅದು ಅಂತ ಹೇಳ್ತೀವಲ್ಲ, ಆ ಉದ್ದೇಶದಿಂದಾನೇ. ಪ್ಲಸ್ ಅದಕ್ಕೂ ಒಂದು ಸೊಲ್ಯೂಷನ್ ಇದೆ. ಇವಾಗ ಎಲ್ಲ ಕಡೆನೂ ಪಕ್ಷಿಗಳಿದ್ದೇ ಇರುತ್ತೆ, ಕ್ವೈಟ್ ನ್ಯಾಚುರಲ್. ಅವಾಗೇನು ಮಾಡ್ತೀವಿ, ವಿ ಹ್ಯಾವ್ ಬರ್ಡ್ಗೆ ಅಂತ ಹೇಳಿ ರಿಫ್ಲೆಕ್ಟರ್ಸ್ ಹಾಕ್ತಾರೆ ಸೈಡ್ಗಳಲ್ಲಿ. ಅಂದರೆ ಅದು ರಿಫ್ಲೆಕ್ಟ್ ಆದಾಗ ಅದು ಅಲ್ಲಿಂದ ಖಾಲಿ. ಇವಾಗ ನಮ್ಮ ಫೀಲ್ಡ್ಸಲ್ಲಿ ಹಾಕ್ತಾರೆ ನೋಡಿ, ಭೂಮಿ ಬುಟ್ರದಲ್ಲಿ ಇದು ಬರಬಾರ್ದು, ಪಕ್ಷಿಗಳು ಬರಬಾರ್ದು ಅಂಥೇಳಿ ಒಂದು ಪುತ್ಲಿ ಅದಂತ ಹಾಕ್ತಾರಲ್ಲ, ಆ ಥರ ಇಲ್ಲಿ ರಿಫ್ಲೆಕ್ಟರ್ಸ್ ಇರ್ತವೆ. ಸೌಂಡ್ ಎಮಿಟಿಂಗ್ ಇನ್ಸ್ಟ್ರೂಮೆಂಟ್ಸ್ ಇರ್ತವೆ. ಅಂದರೆ ಡಮ್ಮಿ ಫೈರಿಂಗ್ ಥರ. ಡಮ್ಮಿ ಫೈರಿಂಗ್ ಮಾಡಿದ್ರೆ ಸೌಂಡ್ ಕೇಳಿದ ತಕ್ಷಣ ಅವು ಹಾರ್ಬಿಡೋ ಥರ ಆ ಹತ್ರ ಆ ಏರಿಯಾದಲ್ಲಿ ಬರಬಾರ್ದು ಅಂತೇಳಿ ಅವೆಲ್ಲ ಇರುತ್ತೆ ಪ್ರೊಟೆಕ್ಟ್ ಮಾಡಲಿಕ್ಕೆ. ಬಟ್ ಸ್ಟಿಲ್ ಸಮ್ ಟೈಮ್ಸ್ ಬಂದುಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ.
ಓಕೆ, ಇನ್ನೊಂದು ಪವಾಡ ಅಂತಾನೆ ಹೇಳ್ಬೋದು. ಓರ್ವ ವ್ಯಕ್ತಿ ಜೀವಂತವಾಗಿ ಉಳಿದು ಬಂದಿರೋದು. ಎಸ್, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಹೇಗೆ ಸಾಧ್ಯ ಆಯಿತು ಅನ್ನೋ ನನ್ನ ಅನಿಸಿಕೆ ಪ್ರಕಾರ. ಬಟ್ ಐ ಆಮ್ ನಾಟ್ ಹಿಯರ್ ಟು ಲೈಕ್ ಚಾಲೆಂಜ್ ಆರ್ ಐ ಆಮ್ ದ ರೈಟ್ ಅಂತ ಹೇಳಲಿಕ್ಕೆ ಹೋಗಲ್ಲ. ನನ್ನ ಅನಿಸಿಕೆ ಪ್ರಕಾರ, ನನ್ನ ಒಂದು ನಾಲೆಡ್ಜಲ್ಲಿ ಏನಿದೆ ಅಂದರೆ, ಈಗ ಇದು ಅಸೆಂಡ್ ಆಯಿತು ಅಂದರೆ ಡಿಸೆಂಡ್ ಆಯಿತು, ಸಾರಿ ಅಸೆಂಡ್ ಅಲ್ಲ ಡಿಸೆಂಡ್ ಆಯಿತು ಅಂತ ಮಾಡ್ಕೊಳ್ಳಿ. ಇದು ಹೀಗೆ ಬಂತು ಅಲ್ವಾ, ಬೀಳ್ತಾ ಇರಬೇಕಾದ್ರೆ ಬಿಲ್ಡಿಂಗ್ ಅಡ್ಡ ಬಂತಾ. ಎಲ್ಲಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಫ್ ದ ಕ್ರ್ಯಾಶ್ ಅಂದರೆ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಫ್ ಕ್ರ್ಯಾಶ್ ಅದು ಇಂಪ್ಯಾಕ್ಟಿಗೆ ಹೊಡೆದಿದೆ. ಇಂಪ್ಯಾಕ್ಟಲ್ಲಿ ಹೊಡೆದಾಗ ಏನಾಯಿತು, 2 ಪೀಸ್ ಆಯಿತು ಏರ್ಕ್ರಾಫ್ಟ್. ಮುಂದ್ಗಡೆ ನೋಸ್ ಒಂದು ಕಡೆ ಆಯಿತು, ಟೇಲ್ ಅಲ್ಲೇ ಸಿಕ್ಕಾಕೊಂಡ್ಬಿಡ್ತು ಬಿಲ್ಡಿಂಗಲ್ಲಿ. ಇವರು ಟೇಲ್ ಹತ್ರ ಕುಂತಿದ್ದಾರೆ ಲೆಫ್ಟಲ್ಲಿ. ಆ ಇಂಪ್ಯಾಕ್ಟ್ಗೆ ಏನಾಗುತ್ತೆ, ಆಲ್ರೆಡಿ ಕ್ಯಾಬಿನ್ ಇಸ್ ಪ್ರೆಷರೈಸ್ಡ್ ಅಂದರೆ ಕಂಪ್ಲೀಟ್ ಫ್ಯೂಸ್ಲಾಜ್ ಇಸ್ ಪ್ರೆಷರೈಸ್ಡ್ ಹೊರಗಡೆ. ಅವು ಏನಾಗಿದೆ, ಆ ಇಂಪ್ಯಾಕ್ಟ್ಗೆ ಇದು ಬಿಚ್ಕೊಂಡಿದೆ, ಅಂದರೆ ಒಂಥರ ಬಾಂಬ್ ಬ್ಲಾಸ್ಟ್ ಆದಂಗೆ ಆಗಿದೆ. ಅವ್ರನ್ನ ಹಂಗೇ ಎತ್ಕೊಂಡೋಗಿ ಆ ಕಡೆ ಬಿಟ್ಬಿಟ್ಟಿದೆ ಅದು. ಅಂದರೆ ಇವಾಗ ನೀವು ಒಂದು ಕವರಲ್ಲೋ ಏನಾದರೂ ಜಸ್ಟ್ ಏನು ಬೇಡ, ಒಂದು ಖಾಲಿ ಪಾಲಿಥಿನ್ ಕವರಲ್ಲಿ ಒಂದಿಷ್ಟು ಪೇಪರೋ ಏನೋ ಹಾಕ್ಬಿಟ್ಟು ಗಾಳಿ ಊದ್ಬಿಟ್ಟು ದಮ್ಮ ನೋಡಿರಿ, ಆ ಪೀಸ್ ಅದರಲ್ಲಿರೋ ಅಲ್ಲೋಗಿ ಬಿದ್ದಿರುತ್ತೆ. ಟ್ರೈ ಮಾಡಿ ನೋಡಿ. ಆ ರೀತಿಯಲ್ಲಿ ಇವರು ಎಸ್ಕೇಪ್ ಆಗಿರೋದು ಅಂತ. ಯಾಕಂದರೆ ದಟ್ ಈಸ್ ದ ಈಸಿಯೆಸ್ಟ್ ವೇ ಟು ಎಸ್ಕೇಪ್. ಇಲ್ಲಾಂದರೆ ಅಲ್ಲಿ ಟೈಮೇ ಇಲ್ಲ ನಿಮಗೆ, ಎಮರ್ಜೆನ್ಸಿ ಡೋರ್ ಓಪನ್ ಮಾಡಿ ಒಳಗೆ ಬಂದು ಅದೆಲ್ಲ ಏನು ಬಿಸ್ನೆಸ್ಸೇ ಇಲ್ಲ. ಆದರೆ ಒಬ್ಬ ವ್ಯಕ್ತಿ ಮಾತ್ರ ಬಚಾವಾಗಿರುವಂಥದ್ದು ಅಂತ ಹೇಳಿ. ಅದೇ 11 ಅವ್ನ ಸೀಟ್ ನಂಬರ್ 11. ಅವನ ಹೆಸರು ಗೊತ್ತಿಲ್ಲ ನನಗೆ, ಆ ಮನುಷ್ಯನ ಹೆಸರು ಮೇ ಬಿ ಐ ಡೋಂಟ್ ನೋ, ಮರ್ತ್ಬಿಟ್ಟೆ ನಾನು ಆ್ಯಕ್ಚುಲಿ ನಿನ್ನೆ. ಸೊ ಸೀಟ್ ನಂಬರ್ ಜ್ಞಾಪಕ ಇದೆ ನನಗೆ, 11. ಸೊ ಈ ಥರ ಆಗಿದೆ. ದಟ್ ಈಸ್ ಐ ಥಿಂಕ್ ಆನ್ ದ ಲೆಫ್ಟ್ ಸೈಡ್, ಪೋರ್ಟ್ ಸೈಡ್. ಏರ್ಕ್ರಾಫ್ಟಲ್ಲಿ ಪೋರ್ಟ್ ಸ್ಟಾರ್ ಬೋರ್ಡ್ ಅಂತೀವಿ, ಲೆಫ್ಟಿಗೆ ಪೋರ್ಟ್ ಅಂತೀವಿ, ರೈಟಿಗೆ ಸ್ಟಾರ್ ಬೋರ್ಡ್ ಅಂತೀವಿ. ಓಕೆ, ಇಂಥ ಸಂದರ್ಭಗಳಲ್ಲಿ ಪೈಲಟ್ಗಳಿಗೆ ಒಂದು ರೀತಿಯಾಗಿ ಆತಂಕ ಅಥವಾ ಪೈಲಟ್ಗಳದ್ದು ತಪ್ಪು ಈ ಥರದೆಲ್ಲ ಚರ್ಚೆಗಳಾಗತ್ತೆ. ಈಗ ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್ ಪೈಲಟ್ಗಳಿಗೆಲ್ಲ? ಇದು ಇಟ್ ಈಸ್ ಇದರಲ್ಲೆಲ್ಲ ಟ್ರೈನಿಂಗ್ ತೊಗೊಂಡಿರ್ತಾರೆ ಅವರು, ಟ್ರೈನಿಂಗ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಎ ಕ್ಯಾಪ್ಟನ್ ಆಫ್ ದ ಏರ್ಕ್ರಾಫ್ಟ್ ಆ್ಯಂಡ್ ಎ ಕ್ಯಾಪ್ಟನ್ ಆಫ್ ದ ದೇ ವಿಲ್ ಟ್ರೈ ಟು ಸೇವ್ ಎವ್ರಿಬಡಿ. ಅವ್ರು ಯಾವತ್ತೂ ಹೊರಗೆ ಬರಲ್ಲ. ನಿಮಗೆಲ್ಲ ಬಹುಶಃ ಟೈಟಾನಿಕ್ ಪಿಕ್ಚರ್ ನೋಡಿದ್ದು ಜ್ಞಾಪಕ ಇದ್ದರೆ, ದ ಕ್ಯಾಪ್ಟನ್ ವಿಲ್ ಡೈ ಲಾಸ್ಟ್. ನೋಡಿದ್ದೀರಾ ನೀವು? ಅಂಟಿಲ್ ದೆನ್ ಈ ವಿಲ್ ಹೋಲ್ಡ್, ಈ ವಿಲ್ ಸಿ ಟು ಇಟ್ ಹೌ ಮಚ್ ರೆಸ್ಕ್ಯೂ ಆಪರೇಷನ್ಸ್ ಕ್ಯಾನ್ ಬಿ ಡನ್. ದೆನ್ ಐ ವಿಲ್, ಇಫ್ ಅನಿವಾರ್ಯ ನಾನು ಸಾಯಬೇಕು ಅಂತ ಸಾಯ್ತು. ಸೊ ಆದ್ದರಿಂದ ಅವ್ರು ಎಸ್ಕೇಪ್ ಆಗೋ ಚಾನ್ಸೇ ಇಲ್ಲ ಇದರಲ್ಲಿ. ಫಸ್ಟ್ ದೇ ವಿಲ್ ಥಿಂಕ್ ಆಫ್ ದ ಪ್ಯಾಸೆಂಜರ್ಸ್, ನಾಟ್ ಓನ್ಲಿ ಪೈಲಟ್, ದ ಕ್ರೂ ಮೆಂಬರ್ಸ್. ಫಸ್ಟ್ ವಿ ಶುಡ್ ಮತ್ಲಬ್ ಕ್ರೂ ಮೆಂಬರ್ಸ್ ಶುಡ್, including pilot and co-pilot, they should felicitate the passengers to exit first. Then only they will exit. ಅರ್ಥ ಆಯ್ತಾ? ಸೊ ದಟ್ ಈಸ್ ಆಲ್ವೇಸ್ ದೇರ್. ಇದೆಲ್ಲ ತಪ್ಪು ಕಲ್ಪನೆಗಳಿರಬಾರ್ದು, ಪೈಲಟ್ ಓಡಬಿಡ್ತಾನೆ. ಇನ್ ದ ಕೇಸ್ ಆಫ್ ಫೈಟರ್ ದೇರ್ ಆರ್ ನೋ ಪ್ಯಾಸೆಂಜರ್ಸ್. ಸೊ ಅಂಥ ರೀತಿಯಾದ ಎಮರ್ಜೆನ್ಸೀಸ್ ಬಂದರೆ ದೆರ್ ಈಸ್ ಎ ಸಿಸ್ಟಮ್ ಕಾಲ್ಡ್ ಎಜೆಕ್ಷನ್. ಒಂದು ಬಟನ್ ಇದೆ ಕಂಟ್ರೋಲ್ ಕಾಲಮಲ್ಲಿ, ಆ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಸೀಟ್ ಸಮೇತ ಎಜೆಕ್ಟ್ ಆಗ್ತಾರೆ ಅವರು. ಮೇಲೆ ಹುಡ್ಡು ಆಟೋಮೆಟಿಕ್ ಓಪನ್ ಆಗುತ್ತೆ. ಹುಡ್ ಓಪನ್ ಆಗಿದ ತಕ್ಷಣ ಸೀಟ್ ಸಮೇತ ಮೇಲೆ ಹೋಗ್ತಾರೆ. ಒಂದು ಸರ್ಟೈನ್ ಲೆವೆಲ್ ಹೋಗಿದ ತಕ್ಷಣ ಪ್ಯಾರಾಶೂಟ್ ಓಪನ್ ಆಗುತ್ತೆ. ಆಮೇಲೆ ಕೆಳಗಡೆ ಆರಾಮಾಗಿ ಬರ್ತಾರೆ. ಸೀಟು ಕಳ್ಸ್ಕೊಂಡ್ಬಿಡುತ್ತೆ. ಹಿ ವಿಲ್ ಬಿ ಅಲೋನ್ ವಿತ್ ಪ್ಯಾರಾಚೂಟ್. ಬಹುಶಃ ಕೆಳಗಡೆ ಇದ್ದ ಕಾರಣಕ್ಕೋಸ್ಕರ ಆ ಒಂದು ಆಪ್ಷನ್ ಸಿಗಲಿಲ್ಲ ಅಂತ ಹೇಳಿ. ಇವರಿಗೆ ಎಜೆಕ್ಷನ್ ಸೀಟ್ಸ್ ಇಲ್ಲ. ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟಲ್ಲಿ ದೇರ್ ಈಸ್ ನೋ ಎಜೆಕ್ಷನ್ ಸೀಟ್ಸ್. ಅಬ್ಸಲ್ಯೂಟ್ಲಿ ವಿ ಕ್ಯಾನ್ ಅವಾಯ್ಡ್ ಆಕ್ಸಿಡೆಂಟ್ಸ್ ಬೈ ಅಬಾರ್ಟಿಂಗ್ ದ ಟೇಕ್ ಆಫ್. ಅದರ್ವೈಸ್ ಏನು ಮಾಡ್ಬೋದು, ಎಮರ್ಜೆನ್ಸೀಸಲ್ಲಿ ಸಮಯ ಇದ್ದಿದ್ದರೆ ಮೇ ಬಿ ಲ್ಯಾಂಡ್ ಯಾರೆಲ್ಲಾದರೂ ಆಗಿರ್ಬೋದು. ಇಲ್ಲಿ ಲ್ಯಾಂಡ್ ಮಾಡೋಕ್ಕೂ ಚಾನ್ಸಸ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆಫ್ಟರ್ ದ ರನ್ವೇ ಇಮಿಡಿಯೇಟ್ಲಿ ಸಿಟಿ ಈಸ್ ವೆರಿ ಕ್ರೌಡೆಡ್. ನೀವು ಬೇರೆ ಎಲ್ಲಾದರೂ ಲ್ಯಾಂಡ್ ಮಾಡಿದ್ರು ಇಟ್ ಈಸ್ ಅ ಡೇಂಜರಸ್ ಟು ಅದರ್ ಪೀಪಲ್. ಮೇ ಬಿ ಮೋರ್ ದನ್ 240 ಇರ್ಬೋದು ಏನೋ, ಯಾರು ಗೊತ್ತು. ಅದೂ ಇದೆಯಲ್ಲ. ಯಾಕಂದರೆ ಏವಿಯೇಷನ್ ಟರ್ಬೈನ್ ಫ್ಯೂಲ್ ಏನಿದೆ ATF, ಇದು ಇಂಧನ ಇದಕ್ಕೆ ಯೂಸ್ ಮಾಡೋದು, ಇಟ್ಸ್ ವೆರಿ ಒಂಥರ ಒಂದು ಅಂಟ್ಕೊಂಡ್ರೆ ಹಂಗೆ ಅದಕ್ಕೆ ನೋಡಿ ಬ್ಲಾಸ್ಟ್ಗಳ ಥರ ಆಗುತ್ತೆ, ಬಾಂಬ್ ಬ್ಲಾಸ್ಟ್ ಥರ ಆಗುತ್ತೆ. ಅಷ್ಟು ಪ್ರಾಬ್ಲಮ್ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಏರ್ ವೆಟರನ್ ತ್ರಿಲೋಕ್ ಸರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.